ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕುರ್ಚಿ ಜಗಳ ಬಿಟ್ಟು ಜನರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಪರಿಹಾರ ಒದಗಿಸಲು ಆಗ್ರಹಿಸಿ ಜೆಡಿಎಸ್ನಿಂದ ಪ್ರತಿಭಟನೆ. ಜಾನುವಾರು ಹತ್ಯೆ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಲೋಕಾಯುಕ್ತರು ಆದೇಶಿಸಿದ್ದರೂ ದೇವದುರ್ಗ ರಸ್ತೆ ಅಗಲೀಕರಣ ಮಾಡದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅಳ್ಳಪ್ಪ ಅಮರಾಪುರ್. ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಪರ ಹೋರಾಟ ನಡೆಸಿದ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಹಲ್ಲೆ, ಆರೋಪಿಗಳನ್ನ ಬಂಧಿಸಲಿ ಹನುಮಂತಪ್ಪ ಮನ್ನಾಪುರ್. ಮತ್ತು ಪಾಲಿಕೆಯಿಂದ ಬೀದಿ ನಾಯಿಗಳ ನಿಯಂತ್ರಣ ಕುರಿತು ಸಭೆ, ಸಮನ್ವಯತೆ ಕೊರತೆಯಿಂದ ಸಭೆ ಮುಂದೂಡಿಕೆ. ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಚರ್ಚಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಜೆಡಿಎಸ್ ಗ್ರಾಮಾಂತರ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಕುರ್ಚಿಗಾಗಿ ಕಾದಾಟ ನಡೆಸುತ್ತಿರುವುದನ್ನು ಖಂಡಿಸಿದರು. ರೈತರು ಬೆಳೆದ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರ ಆರಂಭಿಸಲು ಆಗ್ರಹಿಸಿದರು. ಬೇಸಿಗೆ ಬೆಳೆಗಳಿಗೆ ನೀರು ಒದಗಿಸಬೇಕು, ಇಲ್ಲದಿದ್ದರೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದ್ದು ಕೇವಲ ಉತ್ತರ ಕರ್ನಾಟಕ ಸಂಭವಿಸಿದ ವಿಷಯಗಳು ಚರ್ಚೆ ಮಾಡಬೇಕು, ಕಾಲಹರಣ ಮಾಡಬಾರದು. ಈ ಭಾಗದಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳಿವೆ, ಇವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು. ರೈತರ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಈಗಾಗಲೇ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ, ಎರಡನೇ ಬೆಳೆಗೆ ನೀರು, ಎಲ್ಲ ಬೆಳೆಗಳಿಗೆ ಖರೀದಿ ಕೇಂದ್ರ ಆರಂಭಿಸಬೇಕು ಎಂದರು. ಜೆಡಿಎಸ್ನ ಎಲ್ಲ ಶಾಸಕರು ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಧ್ವನಿ ಎತ್ತಬೇಕು ಎಂದು ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಅಧಿವೇಶನದಲ್ಲಿ ಒಳಗಡೆ ಎಲ್ಲ ಶಾಸಕರು ಧ್ವನಿ ಎತ್ತಿದರೆ ಹೊರಗಡೆ ಜೆಡಿಎಸ್ ನಿಂದ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಲಾಗುತ್ತದೆ ಎಂದರು. ಈ ವೇಳೆ ಜೆಡಿಎಸ್ ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಸಣ್ಣ ನರಸಿಂಹ ನಾಯಕ್ ಮಾತನಾಡಿ, ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸದೆ ಕೇವಲ ಕುರ್ಚಿ ಕಚ್ಚಾಟಕ್ಕೆ ತೊಡಗಿದೆ. ರೈತರು ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲ, ಹತ್ತಿ ಮಾರಾಟಕ್ಕೆ ಖರೀದಿ ಕೇಂದ್ರ ಆರಂಭಿಸಿದರೂ ಸಂಪರ್ಕವಾಗಿ ಖರೀದಿ ನಡೆಯುತ್ತಿಲ್ಲ. ರೈತ ಬೆಳೆದ ಹತ್ತಿ ಮಾರಾಟಕ್ಕೆ ವಾರಗಟ್ಟಲೆ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳೆ ನಷ್ಟ ಅನುಭವಿಸಿದರೆ ರೈತರಿಗೆ ಪರಿಹಾರ ಘೋಷಣೆ ಮಾಡಿದೆ, ಇದುವರೆಗೂ ಯಾವೊಬ್ಬ ರೈತನ ಖಾತೆಗೆ ಹಣ ಜಮಾ ಮಾಡಿಲ್ಲವೆಂದು ದೂರಿದರು. ಸರ್ಕಾರ ಎರಡನೇ ಬೆಳೆಗೆ ನೀರು ಹರಿಸಬೇಕು. ಬೆಳೆ ನಷ್ಟ ಉಂಟಾದ ರೈತರಿಗೆ ಪ್ರತಿ ಎಕರೆಗೆ 25,000 ಪರಿಹಾರ ಒದಗಿಸಿಕೊಡಬೇಕು. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸಬೇಕು ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಬೆಂಬಲ ಬೆಲೆ ಸರ್ಕಾರ ಕುಸಿದ ಕಾದಾಟಕ್ಕೆ ಪರಿಹಾರ ನೀಡಲೇಬೇಕು, ರೈತರಿಗೆ ಪರಿಹಾರ ನೀಡಲೇಬೇಕು, ರೈತರಿಗೆ ಪರಿಹಾರ ರೈತರಿಗೆ ಕಿತ್ತಾಟ ಮಾಡುವ ಸರ್ಕಾರಕ್ಕೆ
ಅನ್ನೋದ್ರ ಮೇಲೆ ಜನರಿಗೆ ಇಷ್ಟು ಮೋಸ ಮಾಡ್ತಕ್ಕಂಥ ಸರ್ಕಾರ ಇದು ಭ್ರಷ್ಟ ಸರ್ಕಾರ ಇದೆ. ಇವ್ರು ಏನಾದಂದ್ರೆ ಇವತ್ತು ಕುರ್ಚಿಗಾಗಿ ಗುದ್ದಾಡ್ತಾರೆ ಹೊರತು ರೈತರ ಬಗ್ಗೆ ಕಾಳಜಿಯಲ್ಲಿ ಸರ್ಕಾರಕ್ಕೆ. ಯಾಕಂದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಇವತ್ತು ನೋಡು ಪ್ರತಿ ವರ್ಷದಿಂದ AMC ಬೇಕಂತ IMC ಬೇಕಂತ ಇವತ್ತು ನಮ್ಮ ರೈತರು ರಾಯಚೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರು. ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ರಾಜಕಾರಣಿಗಳು ಬಳೆ ತೊಟ್ಕೊಂಡು ಕುಂತಾರೆ. ಇವತ್ತು ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ಜಿಲ್ಲೆದಾಗ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಲಿ. ಇವತ್ತು ಯಾಕೆ ನಮ್ಮ ಜಿಲ್ಲೆಗೆ ಇಷ್ಟು ಕಡೆಗಣಿಸ್ತಾರೆ ಅಂದರೆ ಅದಕ್ಕೆ ದಯಮಾಡಿ ಇವತ್ತು ನಮ್ಮ ರೈತರಿಗೆ ಇವತ್ತು 2ನೇ ಬೆಳೆಗೆ ನೀರು ಬೀಳಬೇಕು. ಇವತ್ತು ರೈತರ ಹೋರಾಟ ಇವತ್ತು ರೈತರು ಇಲ್ಲಂದ್ರೆ ಇವತ್ತು ನೀವು ರೈತರ ಹೆಸರು ಮೇಲೆ ಸರ್ಕಾರ ನೀವೆಲ್ಲ ರೈತರ ಹೆಸರು ಮೇಲೆ ಪ್ರಮಾಣ ವಚನ ಮಾಡಿ ಇವತ್ತು ರೈತರಿಗೆ ಭ್ರಷ್ಟ ಹಿಡಿಸಿರಿ. ಇವತ್ತು ನೀವು ನಿಮ್ಮಂಥ ಸರ್ಕಾರ ಈ ರಾಜ್ಯದಲ್ಲಿ ಇದ್ದರೆ ಮುಂದಿನ ದಿನಗಳಲ್ಲಿ ಈ ರೈತರು ಹಾಳಾಗೋತರ ನಿಮಗೆ ತಕ್ಕ ಬುದ್ಧಿ ಕಲಿಸಿ. ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಣದಾಲ್, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಜಿಲ್ಲಾ ಹಿಂದುಳಿದ ಅಧ್ಯಕ್ಷ ಜಂಬುನಾಥ್ ಯಾದವ್, ಗ್ರಾಮಾಂತರ ಅಧ್ಯಕ್ಷ ನಾಗರಾಜ್ ಗೌಡ, ಕಾರ್ಯಾಧ್ಯಕ್ಷ ರಮೇಶ್ ಪಾಟೀಲ್ ಆಶಾಪುರ್, ಪರಿಶಿಷ್ಟ ಘಟಕ ಅಧ್ಯಕ್ಷ ಅಂಪಯ್ಯ ನಾಯಕ್, ಜಿಲ್ಲಾ ಪರಿಶಿಷ್ಟ ಅಧ್ಯಕ್ಷ ನರಸಪ್ಪ ಆಶಾಪುರ್, ಮುಖಂಡರಾದ ಭೀಮರೆಡ್ಡಿ ಸರ್ಜಾಪುರ್, ಪಿ ರಾಜು, ಧೂಳಯ್ಯ ನಾಯಕ್, ತಿಮ್ಮಪ್ಪ ನಾಯಕ್, ಈರಣ್ಣ ಯಾದವ್, ಶಿವು ಅಸ್ಕ್ಯಾಳ್, ಆಲಂ ಬಾಬು, ಆದಿರಾಜ್, ರವಿ ಮಡಿವಾಳ್, ವೆಂಕಟೇಶ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಸಂವಿಧಾನದ ಆಶಯಕ್ಕೆ ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿದೆ. ವಿಧಾನಸಭೆಯಲ್ಲಿ ಮಂಡಿಸದಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಸೆಕ್ಷನ್ 8ರ ಕಾಯ್ದೆ ಅಡಿ ಬಾರ್ 4ಕ್ಕೆ ತಿದ್ದುಪಡಿಯನ್ನು ಮಾಡಿ ನಿರ್ಣಯ ಕೈಗೊಂಡಿದ್ದನ್ನು ಖಂಡಿಸಿದರು. ತಿದ್ದುಪಡಿ ಮಾಡುವುದನ್ನು ಕೈಬಿಡಬೇಕು. ತಿದ್ದುಪಡಿ ವಿಧಾನಸಭೆಯಲ್ಲಿ ಮಂಡಿಸಬಾರದೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಗೋವುಗಳ ವಾಹನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೂರವಾಗಿ ಸಾಗಣೆ ಮಾಡುತ್ತಿದ್ದು ಹಣ ಆಸೆಗೆ ಸಾಗಣೆ ಮಾಡುತ್ತಿರುವುದು ಅತ್ಯಂತ ಹೀನವಾಗಿದೆ. ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡದೆ ತಿದ್ದುಪಡಿ ಇದಕ್ಕೆ ವಿರುದ್ಧವಾಗಿ ಕಟುಕರಿಗೆ ಹಾಗೂ ಅಕ್ರಮ ಗೋವು ಕಳ್ಳರಿಗೆ ಸುಲಭವಾಗಿ ಸಾಗಾಟ ಮಾಡಲು ಅನುಕೂಲವಾಗದಂತೆ ಸರ್ಕಾರದ ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾಯ್ದೆಯನ್ನು ತಿದ್ದುಪಡಿ ಮಾಡದಂತೆ ಕ್ರಮ ಕೈಗೊಂಡು ರಾಜ್ಯದಲ್ಲಿ ಕಾನೂನು ರೀತಿಯಲ್ಲಿ ಮಾತ್ರ ಜಾನುವಾರುಗಳನ್ನು ಸಾಗಾಟ ಮಾಡುವಂತೆ ಕಾನೂನು ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಕಾಯ್ದೆ ಕೇವಲ ಜಾನುವಾರು ವಧೆ ನಿಷೇಧಿಸುವ ಉದ್ದೇಶ ಮಾತ್ರವಲ್ಲದೆ ಸಂರಕ್ಷಣಾ ಕಾಯ್ದೆಯೂ ಆಗಬೇಕು. ಸಾಗಾಟ ಸಮಯದಲ್ಲಿ ಜಾನುವಾರುಗಳಿಗೆ ವಾಹನದ ಮಾಲೀಕರು ಕ್ರೂರವಾಗಿ ಸಾಗಾಟ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಗೋ ಹತ್ಯೆಗೆ ಪ್ರೋತ್ಸಾಹ ನೀಡದೆ ಗೋ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೊಳಿಸಿ ಸರ್ಕಾರ ಗೋವುಗಳನ್ನು ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೋವಂತಕರಿಗೆ ಬೆಂಬಲ ನೀಡ್ತಕ್ಕಂಥ ಮುಸ್ಲಿಂ ಪ್ರೇರಿತ ಕಾಂಗ್ರೆಸ್ ಸರ್ಕಾರಕ್ಕೆ ಗೋ ರಕ್ಷಣೆಗಾಗಿ ಪ್ರತಿಭಟಿಸುತ್ತಿರುವ ಸಂಘಗಳಿಗೆ ಅತಿ ಕೆಟ್ಟದಾಗಿ ಬರೋದಂತ ಕಾಯಮು. ಯಾಕಂದ್ರೆ ನೀವು ಮಾಡ್ತಿರೋದು ಏಕೆ ಹಿಂದೂ ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಕಷ್ಟ ಅಂತ ಗೊತ್ತಾಗ್ತಿಲ್ಲ.
ಅಲ್ರಿ ನಿಮಗೆ ಗೊತ್ತಿರ್ಬೇಕು, ಒಂದು ನಾವು ಮಂಥನ ಮಾಡ್ಬೇಕಾದ್ರೆ ಸಮುದ್ರ ಮಂಥನ ಯಾವಾಗ ನಡೆದಾಗ 14 ಶ್ರೇಷ್ಠ ಏನು ಜಮ್ಸ್ ಅಂತ ಅಂತೀವಿ ಸ್ಟೋನ್ಗಳು ಬಂದಾಗ ಎಲ್ಲರೂ ಏನನ್ನ ಕೇಳಿದ್ರು. ಆದ್ರೆ ಎಲ್ಲರಿಗಿಂತ ದೊಡ್ಡದಾದ ಬಂದಿರೋದೇ ಗೋಮಾತೆ ಎಲ್ಲರಿಗಿಂತ ಶ್ರೇಷ್ಠವಾದ ಒಂದು 14 ಬಂದಿರೋದಾಗ ತಗೊಂಡ್ರೆ ಅದ್ರ ಬಗ್ಗೆ ನಮ್ಗೆ ಎಷ್ಟು ನಂಬಿಕೆ ಅನ್ನೋದಕ್ಕಿಂತ ಅದೊಂದು ಆಸ್ಥಾ. ನಾವು ನಂಬಿಕೆ ಅಂದ್ರೆ ವರ್ಡ್ ಯೂಸ್ ಮಾಡೋದು, ಆಸ್ಥಾ ಎಷ್ಟಿದೆ ನಮ್ಗೆ ಗೋಮಾತೆ ಬಗ್ಗೆ ಯಾಕೆ ನಿಮ್ಗೆ ತಿಳಿತಾ ಇಲ್ಲ? ಗೋಮಾತೆಗಳ ಸಲುವಾಗಿ ಇಷ್ಟೊಂದು ಕಷ್ಟಪಟ್ಟು ಸಾವಿರಾರು ವರ್ಷದಿಂದ ನಾವು ಗೋಮಾತೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಪೂಜೆ ಬಗ್ಗೆ ನಿಮ್ಗೆ ಚಿಂತನೆ ಇಲ್ಲ ಏನು? 12% OSS ನೀವು ಗೆದ್ದಿದ್ದು ಬರೀ 12% ಅಲ್ಲ ಅಂತ ಹೇಳಕ್ ಇಚ್ಛಿಸ್ತಾ ಇದ್ದೀನಿ. ಏನು 220 ಪಶು ಸಂರಕ್ಷಣೆ ಮತ್ತು ಗೋ ಹತ್ಯೆ ನಿಷೇಧ ಆಜ್ಞೆ 2028 ಕಾಲಂ ಪ್ರಕಾರ ಈ ಒಂದು ತಿದ್ದುಪಡಿ ಮಾಡೋದಕ್ಕೆ ಹೋಗ್ತಾ ಇರೋದು ಅದು ಬಹಳ ತಪ್ಪಂದ್ರೆ ತಪ್ಪು. ಯಾಕಂದ್ರೆ ಗೋ ಆಯ್ತು ಮತ್ತೆ ಎಲ್ಲಾ ಪ್ರಾಣಿಗಳಿಗೆ ಸಂರಕ್ಷಣೆ ಮಾಡೋದು ಅದು ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಮೂಲಭೂತ ಹಕ್ಕದು. ಎಲ್ಲಾ ಪ್ರಾಣಿಗಳು ತಮ್ಮ ಜೀವನ ಮಾಡೋದು ಮೂಲಭೂತ ಹಕ್ಕಂತಾನೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬರ್ದಿದೆ. ದಯವಿಟ್ಟು ನೀವೇನು ನಾಳೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರಿ, ಅದನ್ನು ಮಾಡಬಾರ್ದಂತೇಳಿ ನಮ್ಮೆಲ್ಲ ಇವತ್ತೇನು ಬಂದಿರೋ ಎಲ್ಲ ನಾವೇನು ಸಂಘಟನೆ ಅಂತ ಹೇಳ್ಕೊಂಡಿಲ್ಲ. ನಾವು ಸನಾತನಿಗಳು, ಹಿಂದೂಗಳು, ಫಸ್ಟ್ ನಾವು ಹಿಂದೂಗಳು, ನಾವು ಯಾವ ಸಂಘಟನೆ ಅಂತ ಬಂದಿಲ್ಲ, ಏನಿಲ್ಲ. ಈ ಒಂದು ಕೆಟ್ಟ ಏನು ಕಾನೂನನ್ನು ತಿದ್ದುಪಡಿ ಮಾಡಕ್ ಹೋಗ್ತಾ ಇದ್ರಿ, ದಯವಿಟ್ಟು ನಿಂದಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಪ್ರತಿಭಟನೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷ ಡಿ ರವಿಕೃಷ್ಣ, ಕಾರ್ಯದರ್ಶಿ ರವಿಕುಮಾರ್, ಮುಖಂಡ ನಾಗರಾಜ್ ಬಾಲ್ಕಿ, ಹಿಂದೂ ಜಾಗರಣ ವೇದಿಕೆಯ ಮುಖಂಡ ನಿರಂಜನ್ ಮೂರ್ತಿ, ಹರೀಶ್ ಶ್ರೀನಿವಾಸ್ ಯಾದವ್, ಬಜರಂಗ್ ದಳದ ಸಂಯೋಜಕ ಬಸವರಾಜ್ ಸಾಲಗುಂದ, ಶರಣಬಸವ, ಬಾಳಪ್ಪ ಪಾಟೀಲ್, ಪ್ರಶಾಂತ್, ಶಿವಕುಮಾರ್, ಬಂಗಿ ಮುನಿರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಉಪಲೋಕಾಯುಕ್ತರು ಸೂಚನೆ ನೀಡಿ ತಿಂಗಳುಗಳು ಗತಿಸಿದರೂ ದೇವದುರ್ಗ ರಸ್ತೆ ಅಗಲೀಕರಣ ನಡೆಸದ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕೆಂದು ಮಾಹಿತಿ ಹಕ್ಕು ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ಪುರಸಭೆಯಿಂದ 2010ರಲ್ಲಿ ದೇವದುರ್ಗ ಪಟ್ಟಣದ ಅಮರೇಶ್ ಬಲ್ಲಿದವ ಅವರ ಮನೆಯಿಂದ ವಿಧಾನಸೌಧವರೆಗೆ ಏಪ್ರಿಲ್ 25 ಅಡಿ ರಸ್ತೆ ಅಗಲೀಕರಣಕ್ಕೆ ಪುರಸಭೆ ನಿರ್ಣಯಿಸಿತ್ತು. ಯಾವುದೇ ರಸ್ತೆ ಅಗಲೀಕರಣ ನಡೆಸದೆ ಇರುವುದರಿಂದ 2014 ಸೆಪ್ಟೆಂಬರ್ 9ರಂದು ಲೋಕಾಯುಕ್ತರಿಗೆ ದೂರು ನೀಡಲಾಗಿತ್ತು. 111 ವರ್ಷಗಳಾದರೂ ಲೋಕಾಯುಕ್ತರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. 2025 ಆಗಸ್ಟ್ 30ರಂದು ರಾಯಚೂರು ನಗರಕ್ಕೆ ಆಗಮಿಸಿದ್ದ ಉಪ ಲೋಕಾಯುಕ್ತ ವೀರಣ್ಣ ಇವರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಹಲವಾರು ಸ್ವೀಕಾರ ಸಭೆಯಲ್ಲಿ ಅರ್ಜಿ ವಿಚಾರಣೆ ನಡೆಸಿ 90 ದಿನಗಳಲ್ಲಿ ರಸ್ತೆ ಅಗಲೀಕರಣ ಮಾಡುವಂತೆ ಆದೇಶಿಸಿದ್ದರು. ಸಭೆಗೆ ಹಾಜರಾಗಿದ್ದ ಯೋಜನಾಧಿಕಾರಿ ಈರಣ್ಣ ಬೇರದರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಹಂಪಣ್ಣಿ ಅವರಿಗೆ ಸೂಚನೆ ನೀಡಿದ್ದರು. ಆದರೂ ಇಂದಿಗೂ ರಸ್ತೆ ಅಗಲೀಕರಣ ಮಾಡಿಲ್ಲ. ಲೋಕಾಯುಕ್ತ ಆದೇಶಗಳನ್ನೇ ಪಾಲಿಸದೇ ಇರುವ ಅಧಿಕಾರಿಗಳು ಅಗೌರವ ಪ್ರದರ್ಶಿಸಿದ್ದಾರೆ. ರಾಜ್ಯ ಸರ್ಕಾರ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕೆಂದರು. ರಿಮೈಂಡರ್ ಟು ಗೌರ್ಮೆಂಟ್ ಅಂತ ಬರೀ ಲೆಟರ್ ಕೊಟ್ಟರು, ಇಲ್ಲಿ ಕೂಡ ವಿಳಂಬ ಆಗ್ತದ. ಇದು ಹಿಂದಿನ ಕಾಲದ ಪಂಚಾಯತಿಯಲ್ಲಿ ಇದು 1-2 ವರ್ಷದಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ತಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾ ದೂರು ಕೊಟ್ಟು 14 ವರ್ಷದ ನಂತರ ಆರ್ಡರ್ ಮಾಡಿದ್ರು ಕೂಡ ಇದಕ್ಕೆ ಸಂಬಂಧಿತ ಅಧಿಕಾರಿಗಳು ತೆರವುಗೊಳಿಸ್ತಾ ಇಲ್ಲ. ಇವನ್ನೆಲ್ಲ PD ಈರಣ್ಣ ಬಿರಾದಾರ ಇದ್ರು, ಜಿಲ್ಲಾ ನಾಗರಿಕ ರಾಯಚೂರು ಇವರು ಮತ್ತು ಈಗಿನ ಚೀಫ್ ಆಫೀಸರ್ ಸಿ ಅಂಪಯ್ಯ TMC ದೇವದುರ್ಗ ಇವರನ್ನ ಒಳ್ಳೆ ಅಮಾನತು ಮಾಡ್ಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇದು ನನ್ನ ವೈಯಕ್ತಿಕ ವಿಷಯ ಅಲ್ಲ, ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತೇಳಿ 2010ರಲ್ಲಿ ನಿರ್ಣಯ ತೆಗೆದುಕೊಂಡ್ರು. ನಾ ದೂರು ಸಲ್ಲಿಸಿ 11 ವರ್ಷ ಆದ್ರೂ ಕೂಡ ಲೋಕಾಯುಕ್ತ ಕೂಡ ಡಿಲೇ ಮಾಡಕತ್ತಿದ. ಲೋಕಾಯುಕ್ತರಿಗೆ ಜನರ ಸಮಸ್ಯೆಗಳು ಸಾಲ್ವ್ ಮಾಡೋದು ಆಗ್ತಾ ಇಲ್ಲ. ಇವತ್ತು ಲೋಕಾಯುಕ್ತ ಸಂಸ್ಥೆ ಏನಾಗಿದೆ, ಧಾರವಾಡ ಟೈಪ್ ಏನ್ರಿ 2014 ನಾ ದೂರು ಕೊಟ್ಟೆ, 11 ವರ್ಷದ ನೀವು ಏನ್ ಮಾಡಿದ್ರು? ಬೇಕಾದಂತ ಅಧಿಕಾರಿಗಳು ಕಾನೂನು ನಿಯಮನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗೌರವಾನ್ವಿತ ಉಪಲೋಕಾಯುಕ್ತರು ಆದೇಶ ಮಾಡಿದ್ದನ್ನು ಕೂಡ ಇವತ್ತ TMC ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾರೆ ಅಂತೇಳಿ ನಾನು ತಿಳಿಸ್ತಾ ಇದ್ದೇನೆ. ದಿನಾಂಕ 20/11/2010 ಪುರಸಭೆ ಕಾರ್ಯಾಲಯದಲ್ಲಿ ಇಂದಿನ ಅಧ್ಯಕ್ಷರು, ತಹಶೀಲ್ದಾರರು ಮತ್ತು ಚುನಾಯಿತ ಸದಸ್ಯರೆಲ್ಲರೂ ಕೂಡಿ ಒಂದು ನಿರ್ಣಯ ಕೈಗೊಂಡರು. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು
ಅಂಬರೀಷ್ ಬಿಲ್ಲದ ಮನೆಯಿಂದ ಮಿನಿ ವಿಧಾನಸೌಧದವರೆಗೆ 25 ಫೀಟ್ ರಸ್ತೆ ಅಗಲೀಕರಣ ಮಾಡಬೇಕಂತೇಳಿ ದಿನಾಂಕ 20/11/2010 ನಿರ್ಣಯ ತೆಗೆದುಕೊಂಡ್ರು. ಈ ನಿರ್ಣಯ ತೆಗೆದುಕೊಂಡ ಮೇಲೆ ಈ ರಸ್ತೆನ ಅಗಲೀಕರಣ ಮಾಡಲಿಲ್ಲ. ಅದಕ್ಕಾಗಿ ನಾನು 25/9/2014 ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ದೂರು ಸಲ್ಲಿಸಿದೆ. ಈ ರಸ್ತೆ ಅಗಲೀಕರಣ ಮಾಡಿಲ್ಲ. ಈ ರಸ್ತೆ ಅಗಲೀಕರಣ ಮಾಡಲಾರದಂಥ ಅಧಿಕಾರಿಗಳ ಮೇಲೆ ನೀವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಒಂದು ದೂರನ್ನು ಸಲ್ಲಿಸಿದೆ. 30/8/2025 ಪ್ರತಿಯೊಬ್ಬರು ನೀವಲ್ಲಿ ಇಲ್ಲಿ ಒಂದು ಕ್ಯಾಂಪಸ್ ಬಂದಾಗ ನಾವೆಲ್ಲರೂ ಇದ್ರಿ. ಅವತ್ತ ಒಂದು ಓಪನ್ ಕೋರ್ಟ್ನಲ್ಲಿ ಉಪಲೋಕಾಯುಕ್ತರು 2. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಐಟಿಪಿಎಲ್ ವೈಟ್ಫೀಲ್ಡ್ ವೃತ್ತದ ಬಳಿ ಬೀದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುತ್ತಿರುವುದನ್ನು ವಿರೋಧಿಸಿದ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಚಿನ್ನಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದವರನ್ನ ವಾರದಲ್ಲಿ ಬಂಧಿಸದೇ ಇದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಮನ್ನಾಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೀದಿ ವ್ಯಾಪಾರಿಗಳನ್ನು ಲೆಕ್ಕೆಬ್ಬಿಸದಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ರಮೇಶ್ ರೆಡ್ಡಿ, ತ್ರಿಶೋಧ ಮತ್ತು ಉಮಾಶಂಕರ್ ಎಂಬುವರ ಪ್ರಚೋದನೆಯಿಂದ ಗೂಂಡಾಗಳಿಂದ ಹಲ್ಲೆ ಮಾಡಲಾಗಿದೆ. ಬೀದಿ ವ್ಯಾಪಾರಿಗಳ ಪರವಾಗಿ ಧ್ವನಿ ಎತ್ತಿದವರನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗಿದೆ. ಕೂಡಲೇ ಗೃಹ ಸಚಿವರು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಆರೋಪಿಗಳನ್ನು ಬಂಧಿಸಲು ಸೂಚನೆ ನೀಡಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಹೋರಾಟ ಮಾಡುವಂತ ಡಾಕ್ಟರ್ ರಾಮಚಂದ್ರ ಚಿನ್ನಿ ಅವ್ರು ಏನಪ್ಪ ಅಂತಂದ್ರೆ, ಅಲ್ಲಿ ನೀವು ಯಾಕೆ ಗಲಾಟೆ ಮಾಡ್ತೀರಿ, ಅವ್ರನ್ನ ಬದುಕಕ್ಕೆ ಬಿಡಿ, ಅವರು ಸರ್ಕಾರಿ ಜಾಗದಲ್ಲಿ ಕೂತು ವ್ಯಾಪಾರ ಮಾಡ್ತಾರ, ಅಂಥವ್ರ ಮೇಲೆ ನೀವು ಒಕ್ಕಲೆಬ್ಸೋದು ತಪ್ಪಂತೇಳಿ ಹೇಳಿದಾಗ ಅವ್ರ ಮೇಲೆ ನೀವೇನು ಕೇಳ್ತಿದೆ ಅಂತೇಳಿ ಅವ್ರ ಮೇಲೆ ಒಂದು ಗುಂಡಾಜಾಮ ಮಾಡಿದಂಥ ಪ್ರವೃತ್ತಿ ಬೆಳೆದಿದ್ದಾದ. ಹಾಗಾಗಿ ನಾವು ನಿಮ್ಮ ಪತ್ರಿಕಾ ಮೂಲಕ ಕೇಳೋದೇಶಂದ್ರೆ, ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಆದರೂ ಕೂಡ ಆ ಒಂದು ದೌರ್ಜನ್ಯ ಮಾಡಿದ ವ್ಯಕ್ತಿಗಳನ್ನು ಇಲ್ಲಿವರೆಗೆ ಬಂಧಿಸದೆ ಪೊಲೀಸರು ಬಹಳ ನಿಷ್ಕ್ರಿಯ ತೋರಿದ್ದಾರೆ. ಹಾಗಾಗಿ ನಾವು ಮಾನ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ನಾವು ಕೇಳಿಕೊಳ್ಳುವುದೇನೆಂದ್ರೆ, ಪ್ರತಿಯೊಬ್ಬ ಸಂಘಟನೆಗಾರ ಎಲ್ಲೇ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ ಮಾತ್ರ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ಯಾರು ಶೋಷಣೆ ಒಳಪಟ್ಟಿದ್ದಾರ, ಯಾರು ದೌರ್ಜನ್ಯ ಒಳಪಟ್ಟಿದ್ದಾರೆ ಮತ್ತೆ ಅಂಥವ್ರ ಮ್ಯಾಗ ನಾವು ಅಂಥವ್ರ ರಕ್ಷಣೆ ಕೇಳಕ್ ಹೋದವ್ರ ಮ್ಯಾಗ ಏನಪ್ಪ ಅಂದ್ರೆ ಈ ತರ ಹಲ್ಲೆ ಮಾಡಿದ್ದಾರ. ಹಾಗಾಗಿ ನಾವೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಬೀದಿ ವ್ಯಾಪಾರಸ್ಥರನ್ನ ಕರೆದುಕೊಂಡು ಬೆಂಗಳೂರು ರಾಜಧಾನಿಯಲ್ಲೇ ಉಗ್ರವಾದ ಚಳವಳಿಗೆ ಇಳಿಯಬೇಕಾಗ್ತದಂತ ನಾವು ಮಾಧ್ಯಮ ಮೂಲಕ ಹೇಳಕ್ ಬಯಸ್ತೀವಿ. ಈಗೇನು 3 ಜನ ಮೇಲೆ ಎಫ್ಐಆರ್ ಆಗಿದ್ದಾರೆ. ರಮೇಶ್ ರೆಡ್ಡಿ, ಎರಡನೇದಾಗಿ ತ್ರಿಶೋಧ, ಇಬ್ಬರು ಸೇರಿ ಉಮಾಶಂಕರ್ ಇವರಿಗೆ ಪ್ರಚೋದನೆ ನೀಡಿ ಉಮಾಶಂಕರ್ ಕಡೆಯಿಂದ ರಾಮಚಂದ್ರ ಚಿನ್ನಿ ಅವರಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ. ಆದರೂ ಕೂಡ ಅಲ್ಲಿಯ ಜಾತಿವಾದಿಗಳು, ಪ್ರಬಲ ವ್ಯಕ್ತಿಗಳು ಆ ಒಂದು ಹಲ್ಲೆ ಮಾಡಿದಂಥ ವ್ಯಕ್ತಿಗಳನ್ನ ರಕ್ಷಣೆಗೆ ನಿಂತಿದ್ದಾರೆ. ಅದನ್ನು ನಾವು ಸಹಿಸೋದಿಲ್ಲ. ನಾವು ಏನಪ್ಪ ಅಂದ್ರ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ್ನಡಿಯಲ್ಲಿ ನಾವೇನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ. ಇಲ್ಲಿವ ದೌರ್ಜನ್ಯ ಕೂಡ 4ನೇ ತಾರೀಕು ದೌರ್ಜನ್ಯ ಆದ್ರೂ ಕೂಡ ಇಲ್ಲಿವರೆಗೆ ಅವ್ರನ್ನ ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸ್ ಇಲಾಖೆಯವರು. ಹಾಗಾಗಿ ನಾವು ಒಂದು ವೇಳೆ ಇನ್ನೊಂದು ವಾರದಲ್ಲಿ ಅರೆಸ್ಟ್ ಮಾಡದೆ ಹೋದರೆ ಇಡೀ ರಾಜ್ಯದಾದ್ಯಂತ ಎಲ್ಲ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ದಲಿತ ಪರ ಹೋರಾಟಗಾರರು ಸೇರಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಿದ್ದೀವಿ. ಭಾರತೀಯ ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣ ಹಸ್ಕ್ಯಾಳ್ ಮಾತನಾಡಿ, ಭಾರತೀಯ ಸೇವಾ ಸಮಿತಿ ಜನಪರವಾಗಿ ಹೋರಾಟ ಕಟ್ಟುತ್ತಿದೆ. ಬೀದಿ ವ್ಯಾಪಾರಿಗಳಿಗೆ ಆಗುತ್ತಿರುವುದು ಅನ್ಯಾಯ. ಪ್ರಶ್ನಿಸಿದರೆ ಗೂಂಡಾಗಿರಿ ಪ್ರದರ್ಶಿಸಲಾಗಿದೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸುಮಾರು ಹಲವಾರು ಜನರು ಕರೆ ಮಾಡಿ ಜೀವ ಬೆದರಿಕೆಯನ್ನು ಕೊಡುವಂತ ಕೃತ್ಯ ಕೂಡ ಈ ದಿನದಲ್ಲಿ ನಡೆದಿದೆ. ಇಷ್ಟೆಲ್ಲ ಆದರೂ ಕೂಡ ಈ ಒಂದು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕಾಳಜಿ ವಹಿಸಿಲ್ಲ ಅಂದಮೇಲೆ ಅದು ಏನೋ ಕುತಂತ್ರ ನಡೆದಿರುವಂತ ಘಟನೆ ಕಂಡು ಬರುವಂತ ಪರಿಸ್ಥಿತಿ ಈಗ ಆಗಿದೆ. ಒಂದು ವೇಳೆ ಅಂಥದ್ದು ಏನಾದರೂ ಆದರೆ ರಾಷ್ಟ್ರೀಯಾದ್ಯಂತ ಮತ್ತು ನಮ್ಮ ಸಂಘಟನೆಯು ರಾಷ್ಟ್ರೀಯಾದ್ಯಂತ ಸಂಘಟನೆ ಇದೆ. ಎಲ್ಲ ಒಂದು ರಾಜ್ಯ ಈಗಾಗಲೇ ಪಂಜಾಬ್, ಒರಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಹಲವು ಕಡೆಗಳ ನಮ್ಮ ಸಂಘಟನೆ ಇದೆ. ಎಲ್ಲ ನಮ್ಮ ರಾಷ್ಟ್ರೀಯಾದ್ಯಂತ ಸಂಘಟನೆಗಳಿಂದ ಹೋರಾಟ ಮಾಡ್ತೀವಿ ಎಂಬುದಾಗಿ ನಾವು ಎಚ್ಚರವನ್ನು ಮೂಡಿಸ್ತಾ ಇದ್ದೇವೆ. ಅತಿ ಬೇಗ ಅವರನ್ನು ಅರೆಸ್ಟ್ ಮಾಡಿ ಅವ್ರನ್ನು ಬಂಧಿಸಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಿ ತಿಮ್ಮಪ್ಪ, HR ರಂಜಿತ್ ಕುಮಾರ್, ವೀರೇಶ್, ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ಸ್ವೀಡನ್ ದೇಶದ ಮಾದರಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಮತ್ತು ಅವುಗಳ ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲು ಮಹಾನಗರ ಪಾಲಿಕೆ ಮುಂದಾಗಿದ್ದು, ಇದರ ಸಮನ್ವಯ ಸಭೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕರೆದವರ್ಯಾರೂ ಬಾರದೇ ಇರುವ ಘಟನೆ ನಡೆದಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ನಗರದ ಮಹಾನಗರ ಪಾಲಿಕೆಯ ವಲಯ ಕಚೇರಿ ಹಳೆ CMCಯ ಸಭಾಂಗಣದಲ್ಲಿ ಸಭೆಯನ್ನು ನಿಗದಿಪಡಿಸಲಾಗಿತ್ತು. ಆದರೆ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸದೇ ಇರುವುದರಿಂದ ಸಭೆಗೆ ಬಂದಿದ್ದ ಕೆಲವು ಸಂಘಗಳ ಪ್ರಮುಖರು ವಾಪಸ್ ಹೋದರು. ಸಭೆಯ ಸೂಚನಾ ಪಾತ್ರದಲ್ಲಿ ಎಲ್ಲ ನೋಂದಾಯಿತ ಮತ್ತು ಸಕ್ರಿಯ ಪ್ರಾಣಿ ಪ್ರೇಮಿ ಸಂಘಟನೆಗಳು, ಪ್ರಾಣಿ ಕಲ್ಯಾಣ ಸಮಿತಿ ಸದಸ್ಯರು, ಪಶು ಚಿಕಿತ್ಸಾಲಯಗಳು ಮತ್ತು ಪಶು ವೈದ್ಯರು ವಿಷಯದಲ್ಲಿ ಆಸಕ್ತಿ ಹೊಂದಿರುವ ನಾಗರಿಕರಿಗೆ ಆಹ್ವಾನಿಸಲಾಗಿತ್ತು. ಆದರೆ ಆಹ್ವಾನ ಕೇವಲ ಸಭಾ ಸೂಚನಾ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿ ಸಂಘಟನೆಗಳು, ಕಲ್ಯಾಣ ಸಮಿತಿ ಮಾಹಿತಿಯೇ ನೀಡದಿರುವ ಕಾರಣ ಸಭೆಗೆ ಬರಬೇಕಿದ್ದ ಅಧಿಕಾರಿಗಳು, ಪ್ರಾಣಿ ಪ್ರೇಮಿ ಸಂಘಟನೆಗಳು, ಪಶು ಚಿಕಿತ್ಸಾಲಯಗಳು ಮತ್ತು ಪಶು ವೈದ್ಯರು, ಪ್ರಾಣಿ ಕಲ್ಯಾಣ ಸಮಿತಿ ಸದಸ್ಯರಿಗೆ ಮಾಹಿತಿ ಇಲ್ಲದೆ ಸಭೆಗೆ ಬಂದಿಲ್ಲ ಎಂಬುದು ತಿಳಿದು ಬಂದಿದೆ. ಬೀದಿ ನಾಯಿಗಳ ನಿಯಂತ್ರಣ ಮತ್ತು ಅವುಗಳನ್ನು ದತ್ತು ಸ್ವೀಕಾರ ಮಾಡುವ ಕಾರ್ಯಕ್ರಮವು ಸ್ವೀಡನ್ ದೇಶದಲ್ಲಿ ಯಶಸ್ವಿಯಾಗಿದ್ದು, ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆಗೆ ಒಳಪಡಿಸಿ ಅವುಗಳಿಗೆ ರೋಗ ನಿರೋಧಕ ಲಸಿಕೆಯನ್ನು ಹಾಕಿ ಪ್ರಾಣಿ ಪ್ರಿಯರು ಸಂಘಟನೆಗಳಿಗೆ ದತ್ತು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ದತ್ತು ಪಡೆದವರಿಗೆ ಪಾಲಿಕೆಯಿಂದ ಪ್ರಮಾಣ ಪತ್ರ ಸೇರಿದಂತೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಉಡುಗೊರೆಗಳನ್ನು ನೀಡಲು ಪಾಲಿಕೆ ಮುಂದಾಗಿದ್ದು, ಇದರಿಂದ ಪ್ರಾಣಿಗಳು ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗದೆ ಬೀದಿ ನಾಯಿಗಳನ್ನು ನಿಯಂತ್ರಣದಲ್ಲಿ ಮಾಡಿದಂತಾಗುತ್ತದೆ. ರಾಯಚೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಹೆಚ್ಚಾಗುತ್ತಿರುವ ಕಾರಣ ಸಾರ್ವಜನಿಕರ ಸುರಕ್ಷತೆ, ಆರೋಗ್ಯ ಮತ್ತು ನಾಯಿಗಳಿಗೆ ತೊಂದರೆ ನೀಡದಂತೆ ಕಾನೂನುಬದ್ಧ ಪರಿಹಾರ ಕಂಡುಕೊಳ್ಳಲು ಈ ಕಾರ್ಯಕ್ರಮವು ಸಹಕಾರಿಯಾಗಲಿದ್ದು, ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಉತ್ತಮ ಕಾರ್ಯಕ್ರಮವು ನೆನೆಗುದಿಗೆ ಬೀಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಜನರು ಬೀದಿ ನಾಯಿಗಳ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಪಾಲಿಕೆ ಅಧಿಕಾರಿಗಳು ನಿಗದಿತ ಸಭೆಯನ್ನು ನಡೆಸದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಖೇದ ಸಂಗತಿಯಾಗಿದೆ. ಪಾಲಿಕೆ ಕೆಲ ಸಿಬ್ಬಂದಿಗಳೊಂದಿಗೆ ಪರಿಸರ ಅಭಿಯಂತರ ಸಭೆ ನಡೆಸಿ ದಾಖಲೆ ಸೃಷ್ಟಿಸುವ ಕೆಲಸ ನಡೆಯುತ್ತಿದೆ ಎನ್ನುವ ಆರೋಪವು ಕೇಳಿ ಬಂದಿದೆ. ಪಶು ವೈದ್ಯರೊಬ್ಬರು ಪತ್ರಿಕೆಯೊಂದಿಗೆ ಮಾತನಾಡಿ, ಸಭೆಯ ಕುರಿತು ಯಾವ ಮಾಹಿತಿಯೂ ಇಲ್ಲ. ಈ ಮುಂಚೆ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಕೆಲವು ಸಲಹೆಗಳನ್ನು ಮತ್ತು ಸಹಕಾರವನ್ನು ನೀಡಿದ್ದೇನೆ. ಆದರೆ ಇದು ನಿಗದಿಯಾಗಿದ್ದ ಸಭೆಯ ಮಾಹಿತಿ ನನಗಿಲ್ಲ ಎಂದಿದ್ದಾರೆ. ಉತ್ತಮ ಕಾರ್ಯಕ್ರಮಗಳು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹಿಂದುಳಿಯುತ್ತಿದ್ದು, ಮಹಾನಗರ ಪಾಲಿಕೆಯಾದರೂ ಆಮೆಗತಿಯಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಂದ ಅಭಿವೃದ್ಧಿ ಹೊಂದಬೇಕಾದ ನಗರ ಕುಂಠಿತವಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿರುವುದರಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದನ್ನು ಕಡಿವಾಣ ಹಾಕಕ್ಕೆ ಹಲವಾರು ನಿರ್ದೇಶನಗಳು ನೀಡಿದ್ದು, ಈ ನಿರ್ದೇಶನಗಳಂತೆ ಇಂದು ಎಲ್ಲ ಸಾರ್ವಜನಿಕರಿಗೆ ಮತ್ತು ಪ್ರಾಣಿ ಪ್ರಿಯರಿಗೆ ಇವತ್ತು ನಾವು ಒಂದು ಸಭೆಯನ್ನು ಆಹ್ವಾನಿಸಿದ್ದು, ಆ ಸಭೆಯಲ್ಲಿ ನಾವು ಆ್ಯಕ್ಚುಲಿ ಹೇಳಬೇಕಾಗಿರೋ ವಿಷಯಗಳು ಏನಂದರೆ, ಈಗಾಗಲೇ ನಾವು 2024-25ನೇ ಸಾಲಿನಿಂದ ಇಲ್ಲಿಯವರೆಗೆ ಸುಮಾರು 5,000 ನಾಯಿಗಳವರೆಗೆ ನಾವು ABC ಶಸ್ತ್ರಚಿಕಿತ್ಸೆ ಮಾಡಿರ್ತೇವೆ. ಸೊ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ
ಸೊ ನಾವು ಎಲ್ಲ ನಾಯಿಗಳಿಗೆ ಒಂದು ಶೆಲ್ಟರ್ ನಿರ್ಮಾಣ ಮಾಡುವುದು ಅತ್ಯಗತ್ಯ ಇರುವುದರಿಂದ ಈಗಾಗಲೇ ಒಂದು 6 ಎಕರೆ ಜಮೀನನ್ನು ನಾವು ಗುರುತಿಸಿದ್ದು ಅದಕ್ಕೆ DPR ಎಲ್ಲ ತಯಾರಿಕೆ ಹಂತದಲ್ಲಿದ್ದು ಅತಿ ಶೀಘ್ರದಲ್ಲಿ ನಾವು ಒಂದು ಶೆಲ್ಟರ್ ನಿರ್ಮಾಣ ಮಾಡ್ತಾ ಇದ್ದೇವೆ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ. ಸೊ ಈಗ ನಾವು ಎಲ್ಲ ನಾಯಿಗಳನ್ನು ಅವಕ್ಕೆ ಆಹಾರ ನೀಡುವ ಪದ್ಧತಿ ಅನ್ನು ಎಲ್ಲ ವಾರ್ಡ್ಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ. ಸೊ ನಾಯಿಗಳು ಹಾವಳಿಯಿಂದ ಭಾಳ ಚಿಕ್ಕ ಮಕ್ಕಳು ಗುರಿಯಾಗ್ತಾ ಇದ್ದು ಇದು ದೇಶಾದ್ಯಂತ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಅತಿ ತೀವ್ರವಾಗಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭಾಳಷ್ಟು ಕ್ರಮಗಳು ಹೇಳಿದೆ. ಆ ಕ್ರಮಗಳ ನಿಟ್ಟಿನಲ್ಲಿ ಒಂದು ಕ್ರಮದ ನಾಯಿಗಳಿಗೆ ತೆರಳಿ ಊಟ ನೀಡುವುದು. ಸೊ ಅದನ್ನು ಮಹಾನಗರ ಪಾಲಿಕೆಯಿಂದ ಗುರುತಿಸುವ ಜಾಗದಲ್ಲಿ ಮಾತ್ರ ನೀಡಬೇಕಾಗುತ್ತೆ. ಈಗಾಗಲೇ ನಮ್ಮ ಸೂಪರ್ವೈಸರ್ಸು, ಇನ್ಸ್ಪೆಕ್ಟರ್ಸು ಎಲ್ಲರೂ ಹೋಟೆಲ್ಲು, ಮಟನ್ನು, ಚಿಕನ್ ಶಾಪ್ಗಳಿಗೆ ಎಲ್ಲದರಲ್ಲಿ ನಾಯಿಗಳಿಗೆ ಆಹಾರ ನೀಡದಂತೆ ನಿಷೇಧಿಸಲಾಗಿದೆ ಹಾಗೂ ಅದರ ಮೇಲೆ ದಂಡನೂ ಹಾಕಲು ಇದು ಮಾಡಿದ್ದೀವಿ. ಈಗ ಪ್ರಾಣಿ ಪ್ರಿಯರಿಗೆ ನಾವು ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ. ಸೊ ಆ ಪ್ರಾಣಿ ಪ್ರಿಯರು ಈಗ ನಾಯಿಗಳನ್ನ ದತ್ತು ತಗೊಳ್ಳೋ ಪದ್ಧತಿನೂ ನಾವು ಮಹಾನಗರ ಪಾಲಿಕೆಯಲ್ಲಿ ಚಾಲ್ತಿಯಲ್ಲಿ ತರ್ತಾ ಇದ್ದೀವಿ. ಸೊ ಈ ಕರೆ ಕೊಟ್ಟು ಭಾಳಷ್ಟು ಪ್ರಾಣಿ ಪ್ರಿಯರು ಯಾರು ಇದ್ದರೆ ಮಹಾನಗರ ಪಾಲಿಕೆಗೆ ನಮಗೆ ಭೇಟಿ ನೀಡಿದಲ್ಲಿ ನಾವು ಬರುವ ಟೆಂಡರ್ನಲ್ಲಿ ಭಾಳಷ್ಟು ನಾಯಿಗಳನ್ನು ಶಾಲೆ, ಕಾಲೇಜಿಂದ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಇತರೆ ಎಲ್ಲ ಸಂಸ್ಥೆಗಳಿಂದ ತೆರವುಗೊಳಿಸಿರುವ ನಾಯಿಗಳನ್ನು ನಮ್ಮ ABC ಸೆಂಟ್ರಲ್ಲಿ ಇರ್ತವೆ. ಆ ABC ಸೆಂಟ್ರಲ್ಲಿ ಇರೋ ನಾಯಿಗಳನ್ನ ತಾವು ದತ್ತು ತಗೊಳ್ಳಲು ನಾವು ಅವಕಾಶ ಕಲ್ಪಿಸುತ್ತೇವೆ. ಸೊ ನೀವು ಎಲ್ಲರೂ ಕೈ ಜೋಡಿಸಿ ಸುಂದರ ಮತ್ತು ಸುರಕ್ಷಿತವಾದ ಸಮಾಜ ಹಾಗೂ ಮಹಾನಗರ ಪಾಲಿಕೆಯನ್ನು ಕಟ್ಟಲು ಪ್ರಯತ್ನ ಮಾಡೋಣ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾವೊಂದು ಎನಿಮಲ್ ಲವರ್ ಕಡೆಯಿಂದ ಸೊ ಸ್ಟ್ರೀಟ್ ಡಾಗ್ಸ್ಗೆ ನಾವು ನಮ್ಮ ಕಡೆಯಿಂದ ವಾಟರ್ ಪೌಂಡ್ಸ್ ಆಗಿ, ಫುಡ್ ಆಗಲಿ, ಹೆಲ್ದಿ ಇರೋಕ್ಕೋಸ್ಕರ ಅವರು ವ್ಯಾಕ್ಸಿನೇಷನ್ ಆಗಲಿ, ಇದೆಲ್ಲ ನಾವು ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿದ್ದೀವಿ. ಚೆನ್ನಾಗಿ ಬರೀತಾ ಇದೆ. ಈಗಿನ್ನ ನಮ್ಮ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಇನ್ನಿಷ್ಟು ಬೆನಿಫಿಟ್ ಸಿಗ್ತಾ ಇದೆ. ಇದೊಂದು ಒಳ್ಳೆ ಪ್ರೋಗ್ರಾಮ್ನಿಂದ ನಾವು ಮುಂದುವರಿಬೇಕಂತ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಬಂದಿರೋ ಬೆನಿಫಿಟ್ಸ್ ಏನಾದ್ರು ಅಂದರೆ ಮೇನ್ ನಮಗೆ ಒಂದು ಪ್ಲೇಸ್ ಬೇಕಾಗಿತ್ತು. ರೆಸ್ಕ್ಯೂ ಟೀಮ್ ಆಗಲಿ, ಏನಾದರೂ ಪೆಟ್ ಆಗಿದ್ರೆ ಯಾರಾದರೂ ಫೋನ್ ಮಾಡಿದ್ರೆ ಕೂಡ ಒಂದು ಒಳ್ಳೆ ಕೆಟ್ಟು ನೋಡ್ಕೊಳ್ಳೋಕ್ಕೆ ಪ್ಲೇಸ್. ಸೊ ಅದನ್ನು ಅಲಾಟ್ ಮಾಡಿದ್ದಾರೆ ಒಂದು 6 ಎಕರ್ಸಲ್ಲಿ. ಅದಕ್ಕೂ ನೋಟಿಸ್ ಬಂದಿದೆ. ಅದಾದಮೇಲೆ ನಾವು ಗೌರ್ಮೆಂಟ್ಲಿಂದನೂ ಹಾಸ್ಪಿಟಲ್ ಕಡೆ ವೆಟರ್ನರಿ ಡಾಕ್ಟರ್ಸ್ನು ಕೊಲಾಬ್ರೇಟ್ ಆಗಿ ನಮ್ಮ ಸಿಟಿಯಲ್ಲಿ ಇರುವಂಥ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮತ್ತು ಅದಕ್ಕೆ ಸೇಫ್ಟಿನೋ ಪರ್ಪಸ್ಸು ನೋಡ್ತಾ ಇದ್ದೀವಿ. ಅದನ್ನು ಆಗ್ತಾ ಇದೆ. ಅದಾದಮೇಲೆ ನಾವು ಇವಾಗ ಶೆಲ್ಟರ್ ಅಂತ ಪ್ರಾಪರ್ ಶೆಲ್ಟರ್ ಇಲ್ಲ ಅವ್ರಿಗೆ. ಬಿಸಿಲಲ್ಲಾಗಲಿ, ಮಳೆಗಳಾಗಲಿ, ಎಲ್ಲಿ ಬೇಕಾದರೂ ಅಲ್ಲಿ ಅವು ಪಾಪ ಅದಕ್ಕೆ ತೊಂದರೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅಂತೇಳಿ ಶೆಲ್ಟರ್ನು ಅದೊಂದು ನೋಟಿಸ್ಗೆ ಬಂದಿದೆ. ನೆಕ್ಸ್ಟ್ ನೋಡಿಕೊಂಡ್ರೆ ನಾವು ರೇಡಿಯಂ ಕಾಲರ್ಸ್ ಹಾಕಿದ್ದೀವಿ. ನೈಟ್ ಟೈಮ್ಸ್ ಏನಾದರೂ ಸ್ಪೀಡಾಗಿ ಬಂದಿದ್ರೆ ಕೂಡ ರೇಡಿಯಂ ರಿಫ್ಲೆಕ್ಟ್ ಆಗಿ ಸ್ವಲ್ಪ ಅವೇರ್ನೆಸ್ ಮಾಡಿ ಗಾಡಿಗಳು ಸ್ಲೋ ಆಗ್ತಾನೆ ಅಂತೇಳಿ ಅದನ್ನು ಮಾಡಿದ್ದೀವಿ. ಇನ್ನೂ ಜಾಸ್ತಿ ಕಡೆ ಆಲ್ಮೋಸ್ಟ್ ಒಂದು 60% ಕವರ್ ಮಾಡಿದ್ದೀವಿ. ಇನ್ನೊಂದು 40% ಕವರ್ ಮಾಡಬೇಕಂತೇಳಿ ಮುಂದುವರಿಸ್ತಾ ಇದ್ದೀವಿ. ಅದಾದಮೇಲೆ ನಾವು ನೋಡ್ಕೊಂಡ್ರೆ ಡಾಗ್ ಬೈಟ್ ಇಶ್ಯೂನು ಅದೊಂದು ಬಂದಿದೆ ಈ ನಡುವ. ಸೊ ಅದಕ್ಕೆ ಪರ್ಪಸ್ಸು ಅದಕ್ಕೆ ಊಟದ ಪ್ರಾಬ್ಲಮ್ ಆಗಿದೆ. ಸೊ ಅದು ಊಟ ಏನಿದೆ ಅಂತೇಳಿ ಡಾಕ್ಟರ್ಸು ಮತ್ತು ನಾವು ಎಲ್ಲರೂ ಕುಂತು ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನ ಹೆಂಗೆ ರಿಸಾಲ್ವ್ ಮಾಡಬೇಕಂತೇಳಿ ಒಂದು ಐಡಿಯಾ ಮೇಲೆ ವರ್ಕ್ ಮಾಡಿದ ಮೇಲೆ ಸೊ ಸ್ಟ್ರೀಟ್ ಡಾಗ್ಸು ಚಿಕನ್ ಸೆಂಟ್ರಲ್ಲಿ ಅಲ್ಲಿ ಇಲ್ಲಿ ವೇಸ್ಟ್ ಫುಡ್ ಹಾಕಿ ಅದನ್ನು ಹ್ಯಾಬಿಟ್ ಮಾಡಿದ್ದಾರೆ. ಸೊ ಅದರಿಂದ ಇವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲದೆ ಈ ಥರ ಒಂದು ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಸೊ ಆದಷ್ಟು ಕಡಿಮೆ ಮಾಡಬೇಕಂತೇಳಿ ಎಲ್ಲ ಸ್ಕೂಲ್ಸ್ಗಳಿಗೆ, ಶಾಪ್ಸ್ಗಳಿಗೆ ವೇಸ್ಟ್ ಫುಡ್ ಹತ್ರ ಎಲ್ಲದನ್ನು ನೋಟಿಸ್ ಹೇಳಿ ಅವೇರ್ನೆಸ್ ತೊಗೊಂಬಂದು ಅದನ್ನೆಲ್ಲ ಸಾಲ್ವ್ ಮಾಡಿ ಅದಾದಮೇಲೆ ನಾವು ಇನ್ನೂ ನೋಡ್ಕೊಂಡ್ರೆ ಅದೇ ಅವೇರ್ನೆಸ್ ತೊಗೊಂಬಂದು ಇನ್ನೊಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ನಾಯಿಗಳದ್ದು. ಅದನ್ನು ಒಂದು ಪ್ರಾಬ್ಲಮ್. ಅದನ್ನು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ ಬ್ರೀಡಿಂಗ್ನ ಜಾಸ್ತಿ
ಪರ್ಚೇಸ್ ಮಾಡೋದ್ರಿಂದ ಸ್ಟ್ರೀಟ್ ಡಾಗ್ಸ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಅದನ್ನು ನಾವು ಎಜುಕೇಟ್ ಮಾಡಿ ಸ್ಕೂಲ್ ಹುಡುಗರಿಗೆ ಆ ಫ್ರೆಂಡ್ಲಿನೆಸ್ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ತೊಗೊಂಡ್ಬರ್ಬೇಕು ಅಂತೇಳಿ ಒಂದು ಮೀಟಿಂಗ್ನಲ್ಲಿ ನಾವು ಚರ್ಚೆ ಆಗಿದೆ. ನೆಕ್ಸ್ಟು ಕ್ರೂಯಲ್ಟಿ ಅಂದರೆ ಹುಡುಗರಿಗೆ ಹೊರಗಡೆ ಜನಕ್ಕೆ ಕ್ರೂಯಲ್ಟಿ ಅನ್ನೋದು ಸ್ವಲ್ಪ ಭಾಳ ತೊಂದರೆ ಆಗ್ತಾ ಇದೆ. ಯಾಕಂದರೆ ನಮ್ಮ ಇನ್ನೋಸೆಂಟ್ ನಾಯಿಗಳಿಗೆ ಯಾರು ಸ್ವಲ್ಪ ಅನ್ಮೆಚೂರ್ಡ್ ಪೀಪಲ್ ಸ್ವಲ್ಪ ಗೊತ್ತಿದ್ದು ಅದನ್ನ ಹೊಡೆಯೋದಾಗ್ಲಿ, ಕಲ್ತ್ಕೊಂಡು ಹೊಡೆಯೋದು, ಕಡಿತೊಂಡು ಹೊಡೆಯೋದು, ಸೊ ಅದನ್ನಿಂತನೂ ಡಾಗ್ಸ್ ಡಿಸ್ಟರ್ಬ್ ಆಗಿ ಕಡಿಯುವಂಥ ಪರಿಸ್ಥಿತಿಗೆ ಬಂದಿದೆ. ಅದನ್ನು ನಾವು ಎಜುಕೇಟ್ ಮಾಡಬೇಕಂತ ನಾವು ಒಂದು ಡಿಸಿಷನ್ ಬಂದು ಸ್ಕೂಲ್ಸ್ ಆಗಲಿ ನ್ಯೂಸ್ ಚಾನಲ್ಸ್ ಆಗಲಿ ಹಂಗೆ ಒಳ್ಳೆ ಮೆಸೇಜ್ ಕೊಟ್ಟು ಆದಷ್ಟು ನಾವು ನಮ್ಮ ಸರೌಂಡಿಂಗ್ಸ್ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅವನು ನಮ್ಮ ಹತ್ರ ಫ್ರೆಂಡ್ಲಿ ಇರುತ್ತೆ ಹಂಗಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆದಷ್ಟು ಬೇಗನೆ ಇದನ್ನು ಮೀಟಿಂಗನ್ನು ಮುಗಿಸಿ ನಾವು ಎಲ್ಲನೂ ಪ್ಲ್ಯಾನ್ ಮಾಡಿ ಜಲ್ದಿ ಸರ್ವಿಸ್ ಮಾಡ್ಬೇಕಂತೇಳಿ ಅಂದ್ಕೊಳ್ತಿದ್ದೀವಿ. ಇದು ಒಂದು ಒಳ್ಳೆ ಕಾರ್ಯನ ನಾವು ಮಾಡ್ತಾ ಇದ್ದೀವಿ. ಆದಷ್ಟು ತಿಳುವಳಿಕೆ ಎಲ್ಲರಿಗೂ ಬಂದು ಆದಷ್ಟು ನಮ್ಮ ಕಡೆನೂ ಒಂದು ಸ್ಟೆಪ್, ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸು ಇರುತ್ತೆ, ಓಕೆ ನಾವು ಮಾಡಬೇಕು ಅಂತ ಇರುತ್ತೆ, ಬಟ್ ಯಾರು ಹೊರಗೆ ಬರಲ್ಲ. ಇದೊಂದು ನ್ಯೂಸ್ನಿಂದ ಅಟ್ಲೀಸ್ಟ್ ಒಂದು ಸ್ಟೆಪ್ ನೀವು ನಿಮ್ಮ ಅಜ್ಜಿಯ ಮುಂದಕ್ಕೆ ಹಾಕಿ ಎಲ್ಲರೂ ಸೇರಿಕೊಂಡು ಒಳ್ಳೆ ಸರ್ವಿಸ್ ಕೊಟ್ಟು ನಮ್ಮ ನೇಚರನ್ನು ನಮ್ಮ ಸರೌಂಡಿಂಗನ್ನು ಚೆನ್ನಾಗಿ ಇಟ್ಕೋಬೇಕಂತೇಳಿ ನಾನು ಬಯಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶಂಕರ್ ಕಡಗೋಲ್. ನಾನು ಲೋಕಲ್ ರೆಸಿಡೆಂಟ್ ಆಗಿ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಮುಂದಕ್ಕೆ ಬರ್ತಾ ಇದ್ದೀನಿ. ನಾನೊಂದು ಸ್ಟೆಪ್ ಮುಂದೆ ಹಾಕಿದ್ದೀನಿ. ನಿಮ್ಮ ಏಜನ್ನು ನೀವು ಮುಂದೆ ಹಾಕಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡೋಣ ಅಂತ ತಿಳ್ಕೊಂಡೆ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುರ್ಚಿ ಜಗಳ ಬಿಟ್ಟು ಜನರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಪರಿಹಾರ ಒದಗಿಸಲು ಆಗ್ರಹಿಸಿ ಜೆಡಿಎಸ್ನಿಂದ ಪ್ರತಿಭಟನೆ. ಜಾನುವಾರು ಹತ್ಯೆ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಲೋಕಾಯುಕ್ತರು ಆದೇಶಿಸಿದ್ದರೂ ದೇವದುರ್ಗ ರಸ್ತೆ ಅಗಲೀಕರಣ ಮಾಡದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅಳ್ಳಪ್ಪ ಅಮರಾಪುರ್. ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಪರ ಹೋರಾಟ ನಡೆಸಿದ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಹಲ್ಲೆ, ಆರೋಪಿಗಳನ್ನ ಬಂಧಿಸಲಿ ಹನುಮಂತಪ್ಪ ಮನ್ನಾಪುರ್. ಮತ್ತು ಪಾಲಿಕೆಯಿಂದ ಬೀದಿ ನಾಯಿಗಳ ನಿಯಂತ್ರಣ ಕುರಿತು ಸಭೆ, ಸಮನ್ವಯತೆ ಕೊರತೆಯಿಂದ ಸಭೆ ಮುಂದೂಡಿಕೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.